ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ 50 24,055ರಲ್ಲಿ ಕ್ಲೋಸ್ ಆಗಿದೆ. ಫೈನಲಿ 662 ಪಾಯಿಂಟ್ಗಳ ಮೈನಸ್ನಲ್ಲಿ 2.5% ಮೈನಸ್ನಲ್ಲಿ ಕ್ಲೋಸ್ ಆಗಿದೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಓಕೆ, 24,303ರಲ್ಲಿ ಓಪನ್ ಆಯಿತು. ಮತ್ತು ಹೈ ಆಗಿದ್ದೆಷ್ಟು 24,350. ನಂತರ ಮಾರ್ಕೆಟ್ ಫಾಲ್ ಆಗ್ತಾ ಬಂತು. 23,893 ಒಂದು ಲೋ ಫಾರ್ಮ್ ಆಯಿತು. ಆದರೂ ಕೂಡ ಒಂದು ಗಂಟೆ ನಂತರ ಸ್ವಲ್ಪ ಮಾರ್ಕೆಟ್ ರಿಕವರಿ ಆಗಲಿಕ್ಕೆ ಪ್ರಯತ್ನ ಪಡ್ತು. ನೋಡಿ ಸ್ನೇಹಿತರೆ, ಪ್ರಯತ್ನ ಪಡ್ತು 24,100ವರೆಗೆ 120ವರೆಗೆ ಹೋಗಿಬಿಟ್ಟು ನಂತರ ಅಗೇನ್ ಮತ್ತೆ ಹಾಫ್ ಆನ್ ಅವರಲ್ಲಿ ಫಾಲ್ ಆಗಿಬಿಟ್ಟು ಫೈನಲಿ 24,055ರಲ್ಲಿ ಕ್ಲೋಸ್ ಆಗಿದೆ. 24,000 ಮೇಲ್ಗಡೆ ಕ್ಲೋಸ್ ಆಗಿದೆಯಲ್ಲ. ಓಕೆ, ಸಪೋರ್ಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. 24,000 ಒಂದು ದೊಡ್ಡ ಪ್ರಶ್ನೆ. ಸಪೋರ್ಟ್ ಸಿಗುತ್ತಾ ಅಥವಾ ಅದು ಕೂಡ ಬ್ರೇಕ್ ಆಗಿ ನಾಳೆ ಗ್ಯಾಪ್ ಡೌನ್ ಆಗಿ ಅದು ಕೂಡ ವಾಶ್ಔಟ್ ಆಗುತ್ತಾ ಅಂತ ನೋಡಬೇಕು. ನಿಫ್ಟಿ ಬ್ಯಾಂಕು 50,092ದಲ್ಲಿ ಕ್ಲೋಸ್ ಆಗಿದೆ. 50,092ರಲ್ಲಿ ಕ್ಲೋಸ್ ಆಗಿದೆ. 1,258 ಪಾಯಿಂಟ್ಸ್ಗಳ ಫಾಲ್ ಆಗಿದೆ. 2.5% ಫಾಲ್ ಆಗಿದೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಅಲ್ಲಿಂದ ಯಾವುದೋ ನಿಫ್ಟಿ ಬ್ಯಾಂಕ್ ಕಂಟಿನ್ಯೂ ಫಾಲ್ ಆಗ್ತಾನೆ ಬಂತು. ಆ ನಂತರ ಒಂದು ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸ್ವಲ್ಪ ರಿಕವರಿ ಆಗಿ 50,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಆದರೆ ಲೋ ಫಾರ್ಮ್ ಆಗಿದ್ದು ನೋಡಿ, ಆಲ್ಮೋಸ್ಟ್ ಲೋ ಎಲ್ಲಿ ಫಾರ್ಮ್ ಆಗಿತ್ತು, ಒಂದು 49,850 ಈ ಥರ ಎಲ್ಲ ಲೋ ಫಾರ್ಮ್ ಆಗಿತ್ತು. ಅಲ್ಲಿಂದ ರಿಕವರಿ ಆಗಿದೆ ಒಂದು 150-200 ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಕಂಟಿನ್ಯೂ ಎಲ್ಲ ಇಂಡೆಕ್ಸ್ ನೋಡೋದಾದರೆ ನಾವು ಬ್ಯಾಂಕ್ ನಿಫ್ಟಿಯಿಂದ ಹಿಡಿದು ಎಲ್ಲ ನಿಫ್ಟಿ 100 ಆಗಿರ್ಬೋದು, ನಿಫ್ಟಿ 200 ನಿಮ್ಗೆ ಕಾಣ್ತಾ ಇದೆ, ನಿಫ್ಟಿ ಕಮೋಡಿಟೀಸ್, ನಿಫ್ಟಿ ಎನರ್ಜಿ ಎಲ್ಲ ನೋಡಿ ಮೋರ್ ದೆನ್ 2%, 3% ಫಾಲ್ ಆಗಿವೆ. ಎಕ್ಸೆಪ್ಟ್ ಎಫ್ ಎಮ್ ಸಿ ಜಿ ಸೆಕ್ಟರ್ ಒಂದು ರಿಕವರಿ ಆಗಲಿಕ್ಕೆ ಪ್ರಯತ್ನ ಪಡ್ತು. ಆದರೂ ಕೂಡ ಅದು 0.32%ನಲ್ಲಿ ಫಾಲ್ ಆಗಿದೆ. ಅದೇ ಒಂದು ಕಡಿಮೆ ಫಾಲ್ ಆಗಿರತಕ್ಕಂಥ ಸೆಕ್ಟರ್ ಅಂತ ತಿಳ್ಕೊಬೋದು. ಇನ್ಫ್ರಾಸ್ಟ್ರಕ್ಚರ್ 3.5%, ಐ ಟಿ 3.5%, ಮಿಡ್ ಕ್ಯಾಪ್ 100 3.5%, ನಿಫ್ಟಿ ಫಾರ್ಮಾ 1.5%, ರಿಯಲ್ಟಿ 4.5%, ನಿಫ್ಟಿ ಸ್ಮಾಲ್ ಕ್ಯಾಪ್ 100 4.5%, ನಿಫ್ಟಿ 50 2.68%, ನಿಫ್ಟಿ ನೆಕ್ಸ್ಟ್ 50 3.26%, ಬಿ ಎಸ್ ಸಿ ಸೆನ್ಸೆಕ್ಸ್ 2.74%. ನೋಡಿ ಈ ಥರ ಐ ಟಿ ಸೆಕ್ಟರ್ ಹ್ಯೂಜ್ ಫಾಲ್, 3.5% ಫಾಲು. ಎಫ್ ಎಮ್ ಸಿ ಜಿ ಅದು ಒಂದು ಕಡಿಮೆ. ಕ್ಯಾಪಿಟಲ್ ಗೂಡ್ಸ್ ಎಲ್ಲ ಒಂದು ಕಂಟಿನ್ಯೂ ಫಾಲ್. ನೋಡಿ ಎಲ್ಲಿ ನೋಡಿದ್ರು ರೆಡ್ ಕಲರ್ ಕಾಣ್ತಾ ಇವೆ, ಅಂದರೆ ಎಲ್ಲ ಮೈನಸ್ನಲ್ಲಿವೆ. ಅದು ಚಿಕ್ಕ ಪುಟ್ಟ ಮೈನಸ್ನಲ್ಲ, ದೊಡ್ಡ ದೊಡ್ಡ ಮೈನಸ್ನಲ್ಲಿ ಇವತ್ತು ಮಾರ್ಕೆಟ್ ಎಂಡ್ ಆಗಿದೆ. ಒಂದು ಮಾರ್ಕೆಟ್ನಲ್ಲಿ ರಕ್ತ ದೋಕುಳಿ ಅಂತ ಹೇಳ್ಬೋದು. ಬ್ಲಡ್ ಬಾತ್ ಅಂತಾರಲ್ಲ, ಒಂದು ಯಾವುದೋ ಒಂದು ಸ್ಟಾಕ್ ಮಾರ್ಕೆಟ್ ಲ್ಯಾಂಗ್ವೇಜ್ನಲ್ಲಿ ಬ್ಲಡ್ ಬಾತ್ ಅಂತಾರೆ. ಈ ಥರ ಆದಾಗ ಅದನ್ನು ನಾವು ರಕ್ತ ದೋಕುಳಿ ಅನ್ಬೋದು. ಆ ಥರ ಆಗಿದೆ ಇವತ್ತು ಮಾರ್ಕೆಟ್ನಲ್ಲಿ. ಭಾರತ ಅಲ್ಲ, ಜಗತ್ತಿನ ಎಲ್ಲ ಮಾರ್ಕೆಟ್ಗಳು ರೆಡ್ನಲ್ಲಿ ಚೇಂಜಸ್ ಆಗಿವೆ ಇವತ್ತು. ಆ ಕಾರಣದಿಂದ ನಮ್ಮ ಮಾರ್ಕೆಟ್ ಕೂಡ ಫಾಲ್ ಆಗಿದೆ. ಇದಕ್ಕೆ ಮೇಜರ್ ಕಾಸಸ್ ಬೇಕಾ? ಸುಮ್ಮನೆ ಏಕೆ ಫಾಲ್ ಆಗ್ತವೆ ಮಾರ್ಕೆಟು? ದೇರ್ ಆರ್ ಒಂದು 2-3 ಇಂಪ್ಯಾಕ್ಟ್ ಮೇನ್ ರೀಸನ್ ಅಂತ ಹೇಳ್ಬೋದು. ಒಂದು, ಅಮೆರಿಕದಲ್ಲಿ ವೀಕ್ ಡೇಟಾ ಬಂದಿರೋದು ರಿಗಾರ್ಡಿಂಗ್ ಜಾಬ್ ಆಗಿರ್ಬೋದು, PMI ಇಂಡೆಕ್ಸ್ ಈ ಥರ ಎಲ್ಲ ಬಂದಿರೋದಕ್ಕೆ ಫಾಲ್ ಆಯಿತು. ಓಕೆ, ರೇಟ್ ನಂತರ ಅದ್ರ ಹಿಂದೆ ಜಪಾನ್ನಲ್ಲಿ ಏನಾಯಿತು, ರೇಟ್ ಜಾಸ್ತಿ ಮಾಡಿದ್ರು, ಅದು ಒಂದು ಕಾರಣದಿಂದ ಫಾಲ್ ಆಯಿತು. ಜಪಾನ್ನ ಎನ್ ಅಂತೇಳಿ ಒಂದು ಕರೆನ್ಸಿ ಏನಿದೆ ಅದು ತುಂಬ ಫಾಲ್ ಆಗಿದೆ ಕೇವಲ 3-4 ದಿನದಲ್ಲಿ. ಮತ್ತು ಜಪಾನ್ ಮಾರ್ಕೆಟು 3 ದಿನದಲ್ಲಿ 20% ಫಾಲ್ ಆಗಿದೆ. ಅವನ್ನೆಲ್ಲ ಗಮನ ಇಡಬೇಕಾಗುತ್ತೆ. ಅದನ್ನ ಜೊತೆಗೇನೆ ಆಲ್ಮೋಸ್ಟ್ ಆಲ್ ಜಗತ್ತಿನ ಎಲ್ಲ ಮಾರ್ಕೆಟ್ಗಳು ಫಾಲ್ ಆಗ್ತಾ ಬಂದಿವೆ. ಹೀಗಾಗಿ ನಮ್ಮ ಮಾರ್ಕೆಟ್ ಹೋಲ್ಡ್ ಆಗಲಿಕ್ಕೂ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ. ಇದು ಕೂಡ ಅದರ ಜೊತೆಗೆ ಡ್ರ್ಯಾಗ್ ಆಗಿದೆ ಅಂತ ಹೇಳ್ಬೋದು. ಇದು ನಿಫ್ಟಿದು ಡೈಲಿ ಚಾರ್ಟ್. ಇದು ನೀವು ಅನಲೈಸ್ ಮಾಡಿದ್ವಿ ನಿನ್ನೆ ಮೊನ್ನೆ. ಏನಂತ ಒಂದು ನೋಡಿ, ಚಾರ್ಟ್ ನಾವು ರೀಡಿಂಗ್ ಮಾಡೋದನ್ನು ಕಲ್ತ್ರೆ ಅರ್ಧ ಶೇರ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಆದಂಗೆ. ಯಾಕಂದರೆ
ಕ್ಯಾಂಡಲ್ಸು ಮತ್ತು ಚಾರ್ಟ್ಸು ದೇ ಆರ್ ಟೆಲ್ಲಿಂಗ್ ಸಮಥಿಂಗ್. ಅವು ಪ್ರತಿ ಕ್ಷಣ ಪ್ರತಿದಿನ ಏನಾದರೂ ಒಂದು ಸೂಚನೆ ಕೊಡ್ತಾ ಇರ್ತವೆ, ಏನಾದರೂ ಹೇಳ್ತಾ ಇರ್ತವೆ. ಅದಕ್ಕೆ ಚಾರ್ಟ್ ಅನ್ನೋದು ಸ್ನೇಹಿತರೆ. ನೋಡಿ, ಒಂದೊಂದು ಕ್ಯಾಂಡಲ್ ಒಂದೊಂದು ಕತೆ ಹೇಳ್ತವೆ. ಒಂದೊಂದು ಕ್ಯಾಂಡಲ್ ಒಂದೊಂದು ಕತೆ ಹೇಳಿದರೆ ಕ್ಯಾಂಡಲ್ಗಳ ಸಮೂಹವನ್ನು ಅಂದರೆ ಗ್ರೂಪ್ ಆಫ್ ಕ್ಯಾಂಡಲ್ಸನ್ನು ನಾವು ಚಾರ್ಟ್ ಅಂತ ಕರಿತೀವಿ. ಹೌದಾ? ಗ್ರೂಪ್ ಆಫ್ ಕ್ಯಾಂಡಲ್ಸ್ ಗ್ರೂಪ್ ಆಫ್ ಕ್ಯಾಂಡಲ್ಸು ಅಂದರೆ ಚಾರ್ಟ್ಸು ಏನು ಹೇಳ್ತವೆ? ಪ್ರತಿಯೊಂದು ಚಾರ್ಟು ಒಂದೊಂದು ಪ್ಯಾಟರ್ನ್ ಕೊಡ್ತಾ ಇರುತ್ತೆ, ಪ್ರತಿಯೊಂದು ಪ್ಯಾಟರ್ನ್ ಒಂದೊಂದು ಕತೆ ಹೇಳ್ತಾ ಇರುತ್ತೆ. ಹೀಗಾಗಿ ನೋಡಿ, ನಾವು ಒಂದು ಅನಲೈಸ್ ಮಾಡಿದ್ವಿ. ಇಲ್ಲಿ ಒಂದು ಎಂ ಪ್ಯಾಟರ್ನ್ ಫಾರ್ಮ್ ಆಗ್ತಾಯಿದೆ ಅಂತ ಇಲ್ಲಿ ಹೇಳಿದ್ವಿ ಟಾಪ್ನಲ್ಲಿ. ಓಕೆ, ಅರ್ಧ ಎಂ ಸ್ಟಾರ್ಟ್ ಆಗಿದೆ. ಇದೇನಾದರೂ ಕಂಟಿನ್ಯೂಷನ್ ಆದರೆ ಹ್ಯೂಜ್ ಫಾಲ್ ಆಗುತ್ತೆ ಅಂತ ನಾನು ಮೊನ್ನೆಯ ವಿಡಿಯೋದಲ್ಲಿ, ಮೋಸ್ಟ್ ಪ್ರಾಬಬ್ಲಿ ಗುರುವಾರ ಇಲ್ಲ ಶುಕ್ರವಾರದ ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನು ನೀವು ನೋಡಬಹುದು. ಹೀಗಾಗಿ ನೋಡಿ, ಆ ಎಂ ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ. ಎಲ್ಲಿವರೆಗೆ ಬಂದಿದೆ ನೋಡಿ, ಇಲ್ಲಿವರೆಗೆ ಆಲ್ಮೋಸ್ಟ್ ಆಲ್ ಇಲ್ಲೇ ಒಂದು ಸಪೋರ್ಟ್ ಇತ್ತು. ಆ ಸಪೋರ್ಟನ್ನು ದಾಟ್ಬಿಟ್ಟು ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಇದು ಒಂದು ಕನ್ಸರ್ನ್ ಮಾಡ್ತಕ್ಕಂಥದ್ದು ಫಸ್ಟ್ ವಿಷಯ. ಇನ್ನೊಂದು ನೋಡಿ, ಇದು 4ನೇ ತಾರೀಕಿನ ದೊಡ್ಡ ಒಂದು ಕ್ಯಾಂಡಲ್ಲು ರಿಸಲ್ಟ್ ಬಂದಿತ್ತಲ್ಲ, ಯಾವುದು? ಲೋಕಸಭೆ ಎಲೆಕ್ಷನ್. ಆ ಒಂದು ಬಾಡಿ ಏನಿದೆ ಅದರದ್ದು ಡ್ರಾ ಮಾಡ್ತೀನಿ. ಆ ಬಾಡಿ ಎಕ್ಸಾಕ್ಟ್ಲಿ 23,300ನಲ್ಲಿ ಬರುತ್ತೆ. 250 300ನಲ್ಲಿ ಬರುತ್ತೆ. 23,200 ಅಥವಾ 300ನಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಏನಾದರೂ ಸಪೋರ್ಟ್ ತಂತು ನಾಳೆ ಒಂದು ಇಲ್ಲೊಂದು ಸಪೋರ್ಟ್ ಬರುತ್ತೆ. ನೆಕ್ಸ್ಟು ಓಕೆ, 23,500ರಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ. 23,500ನಲ್ಲಿ ಮೇಜರ್ ಸಪೋರ್ಟ್ ಇದೆ. ಏನಕ್ಕಂದರೆ ಇಲ್ಲದಕ್ಕೆ ಸಪೋರ್ಟ್ ತೊಗೊಂಡಿದ್ದೀನಿ ನಾನು ಅಂದರೆ, ಸೊ ಇಲ್ಲಿಂದ ಏನಾಗಿದೆ, ಕನ್ಸಾಲ್ಟೇಷನ್ ಆಗಿಬಿಟ್ಟು ಮೇಲ್ಗಡೆ ಹೋಗಿದೆ ಮಾರ್ಕೆಟು. ಹೀಗಾಗಿ ಇದು ಒಂದು ಮೇಜರ್ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ದ್ಯಾಟ್ಸ್ ವೈ ಅದನ್ನು ಸಪೋರ್ಟ್ ತೊಗೊಂಡಿರೋದು. ಮಧ್ಯೆ ಯಾವುದೂ ಸಪೋರ್ಟ್ ಬರಲ್ಲ. ಸಪೋಸ್ ನಾಳೆ ಏನಾದರೂ 24,000 ಕೆಳಗಡೆ ಮಾರ್ಕೆಟು ಬರ್ತಾ ಇತ್ತು ಅಂದರೆ ಫಸ್ಟ್ ಸಪೋರ್ಟ್ ಬರೋದು ಇವತ್ತಿನ ಲೋ ಯಾವುದಿದೆಯಲ್ಲ ಅದು ಫಸ್ಟ್ ಸಪೋರ್ಟ್ ಬರುತ್ತೆ. ಅಂದರೆ 23,900. 23,900 ಈಸ್ ಅ ವೆರಿ ಬಿಗ್ ಸಪೋರ್ಟ್ ಫಾರ್ ಟುಮಾರೋ ಅಂತ ಹೇಳ್ಬೋದು. ನಾಳೆಗೆ ಅತಿ ದೊಡ್ಡ ಸಪೋರ್ಟ್ ಯಾವುದು? 23,900. ಸಪೋಸ್ ಏನಾದರೂ ಅದಕ್ಕಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆತಂದರೆ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಸಪೋರ್ಟ್ ಹೋಗಿ ರೆಸಿಸ್ಟೆನ್ಸ್ ಆಗುತ್ತೆ. ಹೀಗಾಗಿ ಫಸ್ಟ್ ಸಪೋರ್ಟ್ ನಾಳೆಗೆ ಆದರೂ ಕೂಡ ನೋಡೋಣ. 23,900 ಫಸ್ಟ್ ಸಪೋರ್ಟು. ಅದನ್ನು ಬ್ರೀಚ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿದೆ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಅದಕ್ಕೆ ಇದನ್ನು ಸಪೋರ್ಟ್ ಆಗಿ ನೆಕ್ಸ್ಟ್ ಪರಿಗಣನೆ ಮಾಡುತ್ತೆ ಮಾರ್ಕೆಟ್. ಅದು ಯಾವ್ದು ಬರುತ್ತೆ? 23,550. 23,550 ಒಂದು ನೆಕ್ಸ್ಟ್ ಮೇಜರ್ ಆ್ಯಂಡ್ ಹ್ಯೂಜ್ ಸಪೋರ್ಟ್ ಬರುತ್ತೆ ನಾಳೆಗೆ. ಅದನ್ನು ಬ್ರೀಚ್ ಮಾಡ್ತು ಅಂದರೆ ನೋಡಿ, ಇಲ್ಲಿದೆ ನೋಡಿ ಹ್ಯೂಜ್ ಸಪೋರ್ಟ್ 23,200. ಅದು 4ನೇ ತಾರೀಕಿನ ಕ್ಯಾಂಡಲ್ನ ಒಂದು ಹೈ ಅಂತ ಹೇಳ್ಬೋದು. 23,200 ಅದು ನಾಳೆಗೂ ಆಗಿರ್ಬೋದು ಅಥವಾ ನಾಡಿದ್ದು ಆಗಿರ್ಬೋದು, ಆಚೆ ನಾಡಿದ್ದು ಆಗಿರ್ಬೋದು. ಕಂಟಿನ್ಯೂಸ್ ಆಗಿ 23,200 ಒಂದು ದೊಡ್ಡ ಸಪೋರ್ಟ್ ಇದೆ. ಅದನ್ನು ಬೀಟ್ ಮಾಡ್ತಂದರೆ ಇದು ಮಾರ್ಕೆಟ್ ಕರೆಕ್ಷನ್ ಅಲ್ಲ, ಒಂದು ಮಾರ್ಕೆಟ್ ಕ್ರ್ಯಾಶ್, ಗ್ಲೋಬಲ್ ಕ್ರ್ಯಾಶ್ ಅಂತ ಹೇಳ್ಬೋದು. ಈ ಕ್ರ್ಯಾಶನೇ ಇದು. ಈ ಥರ ಒಂದು ಸಪೋರ್ಟ್ ಬರುತ್ತೆ. ಇನ್ನು ಅಪ್ಸೈಡ್ ರೆಸಿಸ್ಟೆನ್ಸ್ ಎಲ್ಲಿ? ಅಪ್ಸೈಡು ಸಪೋಸ್ ಇಲ್ಲಪ್ಪ, ಫೆಡ್ ರಾತ್ರಿ ಏನಾದರೂ ನಾನು ನಾಳೆನೇ ನಾಡಿದ್ದೇನೆ ಅಥವಾ ಒಂದು ವಾರದಲ್ಲಿ ರೇಟ್ ಕಟ್ ಮಾಡಿಬಿಡ್ತೀನಿ, ನಾನು 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಮಾಡ್ತೀನಿ, ಇನ್ನೊಂದು ವಾರದಲ್ಲಿ ಮಾಡ್ತೀನಿ, ಸೆಪ್ಟೆಂಬರ್ನಲ್ಲಿ. ಆ್ಯಕ್ಚುಲಿ ಸೆಪ್ಟೆಂಬರ್ 18th ಅವ್ರದ್ದು ಡೇಟ್ ಇದೆ ಫೆಡ್ರಲ್ ಮೀಟಿಂಗು. ಇಲ್ಲ 18th ಕಾಯಲ್ಲ ನಾವು, ಸೆಪ್ಟೆಂಬರ್ 18th ನಾವು ಆಗಸ್ಟ್ 3rd ವೀಕ್ ಅಥವಾ 4th ವೀಕ್ನಲ್ಲಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರೆ ಅಮೇರಿಕನ್ ಮಾರ್ಕೆಟ್ ಅಪ್ ಮೂವ್ ಆಗೋ ಚಾನ್ಸಸ್ ಕೂಡ ಇದೆ. ಸೆಂಟಿಮೆಂಟು ಸ್ವಲ್ಪ ಹೀಟ್ ಆಗಿದೆ. ಹೀಗಾಗಿ ಅವರು ಹೇಳಿಕೆ ತುಂಬ ಇಂಪಾರ್ಟೆಂಟ್. ಅವರು ಏನಾದರೂ ಹೇಳಿಕೆ ಕೊಟ್ಟರೆ ಆಗುತ್ತೆ, ಬೇರೆ ಯಾರು ಹೇಳಿಕೆ ಕೊಟ್ಟರೆ ಆಗಲ್ಲ. ಸಪೋಸ್ ಫೆಡರಲ್ ರಿಸರ್ವ್ನವರೇ ಆಫಿಷಿಯಲ್ ಪರ್ಸನ್ಸ್ ಬಂದು ಹೇಳಿಕೆ ಕೊಟ್ಟರೆ ರೇಟ್ ಕಟ್ ಮಾಡ್ತೀವಿ ಅಂದರೆ ಮಾತ್ರ ಮಾರ್ಕೆಟ್ ಅಪ್ಸೈಡ್ ಮತ್ತೆ ರ್ಯಾಲಿ ಕೊಡ್ಬೋದು, ಅದರ್ವೈಸ್ ಇಲ್ಲ, ಫಾಲ್ ಆಗುತ್ತೆ. ಆದರೂ ಕೂಡ ಅಪ್ಸೈಡ್ ನೋಡೋಣ. ಫಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,200 ಬರುತ್ತೆ. ಹಾಗೆ 23,500 ಮೇಜರ್ ರೆಸಿಸ್ಟೆನ್ಸ್ ಇವೆ ಮೇಲ್ಗಡೆ ನಾಳೆಗೆ ನೋಡಿ. ಅದಕ್ಕೆ ನಾನು ಹೇಳೋದು, ವಿ ಶುಡ್ ಹ್ಯಾವ್ ಟು ರೀಡ್ ಚಾರ್ಟ್ಸ್. ನಾವು ಚಾರ್ಟ್ನೊಂದಿಗೆ, ಕ್ಯಾಂಡಲ್ಸ್ಗಳೊಂದಿಗೆ, ಚಾರ್ಟ್ಗಳೊಂದಿಗೆ ಮಾತನಾಡೋದನ್ನು ಕಲಿಬೇಕು ಅಂದಾಗ ಮಾತ್ರ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟು ಮತ್ತು
ಕಾನ್ಫಿಡೆನ್ಸ್ ಕೂಡ ಬರುತ್ತೆ ನಮಗೆ. ನೋಡಿ ಈ ಥರ ನಾನು ಹೇಳಿದ್ದೆ ಎಂ ಪ್ಯಾಟರ್ನ್ ಫಾರ್ಮ್ ಆಗುತ್ತಂತ 4-5 ದಿನಗಳ ಕೆಳಗಡೆ ಹೇಳಿದ್ದೆ. ನೋಡಿ ಎಂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಯಾವತ್ತೂ ಮಿಸ್ ಮಾಡ್ಕೊಬಿಡಿ ಸ್ನೇಹಿತರೆ, ಈ ಥರ ಅವಕಾಶ ಸಿಕ್ಕಾಗ. ಅದಕ್ಕೋಸ್ಕರ ನಾನು ಮಧ್ಯಾಹ್ನ ವಿಡಿಯೋ ಮಾಡಿದ್ದೆ, ಒಂದು ಇಂಟ್ರಾಡೇದಲ್ಲಿ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಏನಂತ, ಯಾರಾದರೂ ಪುಟ್ಟು ಬಾಯ್ ಮಾಡೋರಿದ್ರೆ ಬಾಯ್ ಮಾಡ್ಬೋದು, ಒಳ್ಳೆ ಅವಕಾಶ ಇದೆ ಅಂಥೇಳಿ. ಇದಕ್ಕೋಸ್ಕರನೇ ಮಾಡಿದ್ದೆ. ಆ ವಿಡಿಯೋ ನೋಡಿದವರು ಟ್ರೇಡ್ ಮಾಡಿರ್ಬೋದು ಅಂದ್ಕೊತೀನಿ. ಹಾಗೆ ಪ್ರಾಫಿಟ್ ಕೂಡ ಬುಕ್ ಮಾಡ್ಕೊಂಡಿರ್ಬೇಕು. ಇಲ್ಲಾಂದರೆ ಇವತ್ತು ರಾತ್ರಿ ಏನಾದರೂ ಪೊಸಿಷನ್ ಹೋಲ್ಡ್ ಮಾಡಿದ್ರೆ ಯಾರಾದರೂ ನೋಡಬೇಕು ಹೇಗೆ SGX ನಿಫ್ಟಿ ಅಮೇರಿಕನ್ ಮಾರ್ಕೆಟ್ ಹೇಗಾಗ್ತಾ ಇದೆ. ನಾಳೆ ಗ್ಯಾಪ್ ಡೌನ್ ಆದರೆ ಚೆನ್ನಾಗಿರುತ್ತೆ, ಆಗ್ಬೋದು ಅಂತ ನನಗೂ ಅನ್ನಿಸ್ತಾ ಇದೆ. ಏನಕ್ಕೆ, ಈ ಒಂದು ಚಾರ್ಟ್ ಪ್ರಕಾರ, ನಾನು ಇನ್ನು ಗ್ಲೋಬಲ್ ಹೇಳ್ತಲ್ಲ, ಈ ಚಾರ್ಟ್ ಪ್ರಕಾರ ನನಗೆ ಇನ್ನು ನಾಳೆ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಆಫ್ ಜಪಾನ್ ಮಾರ್ಕೆಟು ಲೋವರ್ ಸರ್ಕಿಟ್ ಕೊಟ್ಟಿದೆ ಇವತ್ತು. ಅದೊಂದು ಮೇಜರ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಆಲ್ ಓವರ್ ದ ವರ್ಲ್ಡ್. ಯಾಕಂದರೆ 1987ನಲ್ಲಿ ಲಾಸ್ಟ್ ಅಷ್ಟೊಂದು ಹ್ಯೂಜ್ ಫಾಲ್ ಆಗಿತ್ತು ಜಪಾನ್ನಲ್ಲಿ. ಅದನ್ನು ಬಿಟ್ಟರೆ ಇವತ್ತೇ ಅದು ಅಷ್ಟೊಂದು ಫಾಲ್ ಆಗಿರೋದು. ಆಲ್ಮೋಸ್ಟ್ ಅಲ್ಲೊಂದು ಎಷ್ಟು 87-90 ಅಂದರೆ 30-32 ವರ್ಷದ ನಂತರ ಮತ್ತೆ ಹ್ಯೂಜ್ ಫಾಲ್ ಆಗಿದೆ ಜಪಾನ್ ಮಾರ್ಕೆಟ್ನಲ್ಲಿ. ಮೇಜರ್ ಫಾಲ್ 35-40 ವರ್ಷದ ನಂತರ ಹ್ಯೂಜ್ ಫಾಲ್ ಆಗಿದೆ. ಅದು ಕೂಡ ಮೋರ್ ದ್ಯಾನ್ 10% ಇಂಟ್ರಾಡೇದಲ್ಲಿ ಫಾಲ್ ಆಗಿದೆ. ಇಂಡೆಕ್ಸು, ಜಪಾನ್ ಇಂಡೆಕ್ಸ್ ಅಂದಾಗ ಕನ್ಸರ್ನ್ ಮಾಡಬೇಕಾಗತ್ತೆ, ಅಷ್ಟು ಈಸಿಯಾಗಿ ಪರಿಗಣನೆ ಮಾಡಲಿಕ್ಕೆ ಬರಲ್ಲ. ಹೀಗಾಗಿ ನಾಳೆ ಕೂಡ ಮೋಸ್ಟ್ ಪ್ರಾಬಬ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮತ್ತೆ ಫಾಲ್ ಆಗ್ಬೋದು. ಆದರೆ ಇವತ್ತಿನಷ್ಟು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಫಾಲ್ ಅಂತೂ ಆಗ್ಬೋದು. ಇನ್ನು ಫಾಲ್ ಆದರೆ ಇದೊಂದು ಸಪೋರ್ಟ್ ಬರುತ್ತೆ. 23,500 ಬಿಗ್ ಸಪೋರ್ಟ್ ಇದೆ. ಅದನ್ನು ಹೋಲ್ಡ್ ಮಾಡಲಿಲ್ಲ ಅಂದರೆ ಅದೇ 4ನೇ ತಾರೀಕಿಂದು 23,200. ಓಕೆ, ಇನ್ನು ವೀಕ್ಲಿ ನೋಡೋಣ. ವೀಕ್ಲಿ ಏನು ಹೇಳುತ್ತೆ, ಶಾಲ್ ಐ ಸಿ ವೀಕ್ಲಿ? ಇಲ್ಲಿದೆ ನೋಡಿ ವೀಕ್ಲಿ. ನಾನು ನಿಮಗೆ 4ನೇ ತಾರೀಕಿಂದು ಅಂತ ಪದೇ ಅದಕ್ಕೆ ಕೇಳ್ತಾ ಇದ್ದೀನಿ. ನೋಡಿ, ದೊಡ್ಡ ವೀಕು, ಚಿಕ್ಕ ಬಾಡಿ. ಓಕೆ, ಹೀಗಾಗಿ ಮಾರ್ಕೆಟ್ ಎಲ್ಲಿಂದ ಮೂವ್ ಆಗಿತ್ತು ಅದು ದೊಡ್ಡ ಸಪೋರ್ಟ್ ಆಗುತ್ತೆ. ನೋಡಿ 23,400 ತೋರಿಸ್ತಾ ಇದೆ. ಅದು ಒಂದು ಬಿಗ್ ಸಪೋರ್ಟ್ ಆಗುತ್ತೆ. ಆಮೇಲೆ ಇಲ್ಲೊಂದು ಬಾಡಿ ಇತ್ತು ವರದ್ದು, ಅದ್ರ ಕೆಳಗಡೆ ಬಂದಿದೆ. ನೆಕ್ಸ್ಟ್ ಇದು ಒಂದು ಬಾಡಿ ಇತ್ತು, ಬಾಡಿ ಲೋವರ್ ಆಫ್ ದ ಬಾಡಿ, ಅದರ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ 24,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಇನ್ನೇನಿದ್ರು ಇದು ಒಂದು ದೊಡ್ಡ ಕ್ಯಾಂಡಲ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಅದರ ಟಾಪ್ನಲ್ಲಿದೆ, ಅದರ ಬಾಟಮ್ವರೆಗೆ ಬಂದರೂ ಬರ್ಬೋದು 23,400. ಇಲ್ಲ ಇದನ್ನೇ ಸಪೋರ್ಟ್ ಆಗಿ ತೊಗೊಂಡ್ರೆ ವೆಲ್ ಆ್ಯಂಡ್ ಗುಡ್, ಕ್ರಮೇಣ ಮೇಲೆ ಹೋಗ್ಬೋದು. ಇಲ್ಲಾಂದರೆ ನಾಳೆ ಕೂಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಕೆಳಗಡೆ. ವೀಕ್ಲಿ ಕೂಡ ವೀಕ್ ಇದೆ, ಇಟ್ ನೀಡ್ಸ್ ಸಪೋರ್ಟ್. ಯಾಕಂದರೆ ನೋಡಿ, ನಾನು ತುಂಬ ದಿನಗಳಿಂದ ಹೇಳ್ತಾ ಇದ್ದೆ ಮಾರ್ಕೆಟ್ ರಾಕೆಟ್ ಥರ ಹೋಗ್ತಾ ಇದೆ, ಒಂದು ಬಾಣದ ಥರ ಹೋಗ್ತಾ ಇದೆ. ಅದು ಹೇಗೆ ಸಾಧ್ಯ ಅಂತ ಸುಮಾರು ಒಂದು ವಾರದ ಕೆಳಗಡೆ ಹೇಳ್ತಾ ಇದ್ದೆ ನಾನು. ಇನ್ಫ್ಯಾಕ್ಟ್ ಡೈಲಿದಲ್ಲಿ ತೋರಿಸ್ತೀನಿ ನಿಮಗೆ, ಡೈಲಿ ಚಾರ್ಟ್ನಲ್ಲಿ ಆ ಥರ ಹೋಗ್ಲಿಕ್ಕೇ ಸಾಧ್ಯ ಇಲ್ಲ ಮಾರ್ಕೆಟು. ಇಟ್ ನೀಡ್ಸ್ ಕರೆಕ್ಷನ್, ಹೆಲ್ದಿ ಕರೆಕ್ಷನ್ ಇದೆ, ಅದಕ್ಕಿಂತ ಜಾಸ್ತಿನೇ ಕರೆಕ್ಷನ್ ಆಗಿದೆ. ನೋಡಿ, ಇಟ್ ಮೂವ್ಸ್ ಲೈಕ್ ಎ ರಾಕೆಟ್. ನೋಡಿ, ಹೌದಾ? ಜೂನ್ 4ರಿಂದ ನೋಡಿ ರಾಕೆಟ್ ಥರ ಮೂವ್ ಆಗಿದೆ. ಜೂನ್ 4ನೇ ತಾರೀಕಿನಿಂದ ಇಲ್ಲಿವರೆಗೆ ರಾಕೆಟ್ ಥರ ಮೂವ್ ಆಗಿದೆ. ಆ್ಯಕ್ಚುಲಿ ಮಾರ್ಕೆಟ್ ಈ ಥರ ಮೂವ್ ಆಗ್ತಾ ಹೋದರೆ ಒಂದು ವೆಲ್ ಆ್ಯಂಡ್ ಗುಡ್, ಅಪ್ ಆ್ಯಂಡ್ ಡೌನ್ ಆದರೆ ಇದು ಇಲ್ಲ, ಸ್ಟ್ರೇಟ್ ಆಗಿ ಮೂವ್ ಆಗಿದೆ. ಹೀಗಾಗಿ ಸ್ವಲ್ಪ ಸ್ಟ್ರೇಟ್ ಆಗಿದ್ದನ್ನು ಬೆಂಡ್ ಮಾಡ್ತಾ ಇದೆ ಮಾರ್ಕೆಟು. ಸೊ ಎಲ್ಲಿವರೆಗೆ ಬರುತ್ತೆ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದು ಸಪೋರ್ಟ್ ತೊಗೊಂಡು ಸ್ವಲ್ಪ ದಿನ ಹಾಲ್ಟ್ ಮಾಡಿ ಮೂವ್ ಆಗ್ಬೋದು ಮತ್ತೆ. ಓಕೆ, ಅವಾಗ ಏನಾಗುತ್ತೆ, ಇವೆಲ್ಲ ಮೇಜರ್ ರೆಸಿಸ್ಟೆನ್ಸ್ ಆಗ್ತವೆ. 25,000 ಬಿಗ್ ರೆಸಿಸ್ಟೆನ್ಸ್ ಆಗುತ್ತೆ. 25,000 ಮರಳಿ ದಾಟಬೇಕಂದ್ರೆ ತುಂಬ ಕಷ್ಟ ಈಗ ಸದ್ಯದ ದಿನದಲ್ಲಿ. ಅಂದರೆ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಹೌದು 2.5% ಫಾಲ್ ಆಗಿದೆ ನಿಜ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ, ಇದು 4ನೇ ತಾರೀಕಿನ ಒಂದು ಕ್ಯಾಂಡಲ್ಲು. ಓಕೆ, ಅದರ ಟಾಪ್ನಲ್ಲಿ ಯಾವಾಗೋ ಬಂದು ರಿವರ್ಸ್ ಆಗಿತ್ತು, ಮತ್ತು ಇವತ್ತು ಅದರ ಕೆಳಗಡೆ ಕ್ಲೋಸ್ ಆಗಿದೆ. ಓಕೆ, ಇನ್ನೊಂದು ಇವತ್ತು ಅದು ನಾಳೆಗೆ ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ ನೋಡಿ, ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮತ್ತೊಂದು ಪ್ಯಾಟರ್ನ್ ಸಿಕ್ತು ನೋಡಿ ನಮಗೆ. ಇಂಟ್ರೆಸ್ಟಿಂಗ್ ನೋಡಿದಾಗೆಲ್ಲ ಕಲ್ತಾಗೆಲ್ಲ ಸಿಗ್ತಾ ಹೋಗ್ತದೆ. ಎನ್ ಪ್ಯಾಟರ್ನ್. ಓಕೆ ನೋಡಿ, ಎನ್ ಪ್ಯಾಟರ್ನ್ ಸ್ಟ್ರೆಚ್ ಆದರೆ ನೋಡಿ 49,600 ಬರುತ್ತೆ. ಸ್ಟ್ರೆಚ್ ಆಯ್ತು ಅಂದರೆ ಎಷ್ಟು ಬ್ಯೂಟಿಫುಲ್ ಒಂದೊಂದು ಕತೆ ಹೇಳ್ತಾವೆ ನೋಡಿ, ಎಷ್ಟು ಬ್ಯೂಟಿಫುಲ್. ಯು ಸಿ ಇಯರ್ ನೀವು ಇಲ್ಲ
ಒಂದು ಸ್ಮಾಲ್ ಲೆಟ್ರಲ್ಲಿ ಎಚ್ ಅಂತ ಕೂಡ ಪರಿಗಣನೆ ಮಾಡುವುದು. ಸ್ಮಾಲ್ ಲೆಟರ್ ಇಂಗ್ಲೀಷ್ ಸ್ಮಾಲ್ ಲೆಟ್ರಲ್ಲಿ ಎಚ್, ಹೌದಾ? ಯು ಸಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದು ಸ್ಟ್ರೆಚ್ ಆಯಿತು ಅಂದರೆ ಬರುತ್ತೆ 49,600 ಫಸ್ಟ್ ಸಪೋರ್ಟ್, 48,850 ಸೆಕೆಂಡ್ ಸಪೋರ್ಟ್. ಓಕೆ, ಅದನ್ನು ಬಿಟ್ಟರೆ 48,250 ಫೈನಲ್ ಸಪೋರ್ಟ್. ಅದಕ್ಕೂ ಬಿಟ್ಟರೆ ಇನ್ನೊಂದು ಮೇಜರ್ ಸಪೋರ್ಟು ಇಲ್ಲಿದೆ ನೋಡಿ. ಏನಕ್ಕೆ ನಾನು ಟ್ರೈ ಮಾಡ್ತೀನಿ ಹುಡುಕ್ಲಿಕ್ಕೆ ಅಂದರೆ ನೋಡಿ, ಇಲ್ಲೊಂದು ಸಪೋರ್ಟ್ ಇದೆ, ಮೇಜರ್ ಸಪೋರ್ಟು. ಎಸ್, ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಮೇಜರ್ ಸಪೋರ್ಟ್ 49,400. ಹೌದು, ಅದೇ ನಾವು ನೋಡಿದ್ದು, ಅದೇ ನೋಡಿ ಯಾವ ಥರ ಸಿಗುತ್ತೆ ನೋಡಿ, ಅದಕ್ಕೆ ಹೇಳೋದು. ನೆಕ್ಸ್ಟ್ ಇದು 48,000, ಎಸ್ 49,200 ಬರುತ್ತೆ. ಅದು ಬಿಟ್ಟರೆ ಫೈನಲ್ ಸಪೋರ್ಟ್ ಎಸ್ 48,000 ಬರುತ್ತೆ. 48,000 ಫೈನಲ್ ಸಪೋರ್ಟ್ ಆನ್ ಡೈಲಿ ಬೇಸಿಸ್, ವೀಕ್ಲಿ ಅಲ್ಲ ಡೈಲಿ ಬೇಸಿಸ್. ಯಾಕಂದರೆ ಮಾರ್ಕೆಟು ತುಂಬ ವೀಕ್ ಇದೆ. ಮಾರ್ಕೆಟ್ನಲ್ಲಿ ಅಷ್ಟು ಬೇಗ ರಿಕವರಿ ಆಗೋದು ಕಷ್ಟ ಅನಿಸ್ತಾ ಇದೆ. ನೋಡೋಣ, ಈ ಥರ ಸಪೋರ್ಟ್ ಇದೆ. ಇನ್ನು ಅಪ್ಸೈಡ್ ಮೂವ್ ಆಯ್ತಂದರೆ ಎಸ್ ಅಫ್ಕೋರ್ಸ್ ಫಸ್ಟು ಹರ್ಡಲ್ 50,400, ಅದನ್ನು ಬಿಟ್ಟರೆ 50,650. ಇವನ್ ಕ್ರಾಸ್ ಆದರೆ ಮುಂದೆ ಮಾತಾಡೋಣ. ಅಫ್ಕೋರ್ಸ್ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪು, ಹೌದಾ? ಗ್ಯಾಪ್ ಡೌನ್ ಓಪನ್ ಆದಾಗ ಒಂದು ಗ್ಯಾಪ್ ಕ್ರಿಯೇಷನ್ ಆಗುತ್ತೆ. ಆ ಗ್ಯಾಪ್ ಫಿಲ್ ಆಗಬೇಕು. ಯಾವಾಗ ಆಗುತ್ತೆ ಗೊತ್ತಿಲ್ಲ, ನಾಳೆ ಅಂತೂ ಆಗಲ್ಲ, ನಾಡಿದ್ದು ಆಗಲ್ಲ, ಸದ್ಯಕ್ಕೆ ಆಗಲಿಕ್ಕಿಲ್ಲ. ಏನಾದರೂ ರೇಟ್ ಕಟ್ ಮಾಡಿದರೆ ಫೆಡರಲ್ ರಿಸರ್ವ್ನವರು ಮತ್ತು RBIದವರು, ನಾಳೆಯಿಂದ RBI MPC ಮೀಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ರಿಕವರಿ ಆಗಲಿಕ್ಕಿಲ್ಲ ಅನ್ಕೊತೀನಿ, ನಾಳೆ ಕೂಡ ಫಾಲ್ ಆಗ್ಬೋದು ಅಂತ ಅನಿಸ್ತಾ ಇದೆ. 6, 7 2 ದಿನ ನಾಳೆ ನಾಡಿದ್ದು RBIದವ್ರದ್ದು MPC ಮೀಟಿಂಗ್ ಇದೆ. ಹಾಗೆ 6, 7, 8ನೇ ತಾರೀಕು ಗುರುವಾರ ಏನು ಮಾಡ್ತಾರೆ ಅವರು, ಬೆಳಿಗ್ಗೆ 10 ಗಂಟೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಒಂದು ಡಿಸಿಷನ್ ಹೇಳ್ತಾರೆ ರಿಗಾರ್ಡಿಂಗ್ ರೇಟ್ ಕಟ್ಸು, ಇನ್ಫ್ಲೇಷನು, ಇದರೆಲ್ಲ ಬಗ್ಗೆ. ನಮ್ಗೆ ಬೇಕಾಗಿರೋದು ರೇಟ್ ಕಟ್ ಮಾಡ್ತಾರೋ ಇಲ್ವೋ, ಮಾಡೋಕ್ಕಿಲ್ಲ. ಯಾಕಂದರೆ ಫೆಡ್ನವರು ಮಾಡಿದ ನಂತರ ಮಾಡ್ತಾರೆ RBIದವರು, ಒಂದು ರೀಸನ್. ಅದಕ್ಕೂ ಮೊದಲು ಫೆಡ್ನವ್ರು ಏನಾದರೂ ನಾಳೆ ನಾಡಿದ್ದು ರೇಟ್ ಕಟ್ ಮಾಡಿದ್ರು, ಇಲ್ಲ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದರೆ ಇವರು ಕೂಡ ಅನೌನ್ಸ್ ಮಾಡ್ಬೋದು. ಹೀಗಾಗಿ 2 ಪಾಸಿಬಿಲಿಟಿ ಇದೆ. ಅಂಟಿಲ್ ಅನ್ಲೆಸ್ 8ನೇ ತಾರೀಕಿನವರೆಗೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ರಿಕವರಿ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಒಂದು ಡ್ಯೂ ಟು ಇವೆಂಟ್ ಇದೆ, ಮೇಜರ್ ಇವೆಂಟ್, MPC ಮೀಟಿಂಗ್, RBI ಮೀಟಿಂಗು. ಹಾಗೆ ಅದು ಏನು ಹೇಳ್ತಾರೆ ನೋಡ್ಕೊಂಡ್ಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ದಿವಸ ಫಾಲೋ ಆಗಿ ನಾಡಿದ್ದು ಒಂದು ಚಿಕ್ಕ ಒಂದು ಅಪ್ಸೈಡ್ ಮೂವ್ ಕೊಡ್ಬೋದು. ಯಾಕಂದರೆ ಅಷ್ಟು ಫಾಲ್ ಆದ ನಂತರ ಒಂದು ಚಿಕ್ಕ ರಿಲೀಫ್ ರ್ಯಾಲಿ ಅಂತ ಬರುತ್ತೆ, ರಿಲೀಫ್ ಕೊಡ್ತಾರಲ್ಲ ಆ ಥರ ಒಂದು ಬ್ರೀದರ್ ರ್ಯಾಲಿ ಅಂತ, ರಿಲೀಫ್ ರ್ಯಾಲಿ ಬರ್ಬೋದು. ಬಂದ ನಂತರ ಮಾರ್ಕೆಟ್ ಫಾಲ್ ಆಗ್ಬೋದು. ಓಕೆ, ಇನ್ನು ವೀಕ್ಲಿ ಚಾರ್ಟ್ ನೋಡ್ಬಿಡೋಣ. ಇದರಲ್ಲಿ ಇದು ಬೇರೆ ಒಂದು ಇವತ್ತು ಓಕೆ ಪ್ಲ್ಯಾಟ್ಫಾರ್ಮ್ನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು 4ನೇ ತಾರೀಕಿನ ದೊಡ್ಡ ವೀಕು. ಅದರ ಬಾಡಿ ನೋಡಿ, ಅದರ ಬಾಡಿ ಆಲ್ರೆಡಿ ಕೆಳಗಡೆ ಬಂದಿದೆ. ಇನ್ನು ಎದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, 4ನೇ ತಾರೀಕಿಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅದ್ರ ಕೆಳಗಡೆ ಬಂದಿದೆ ಅಂತೇಳಿ. ನಿಫ್ಟಿ ಇನ್ನೂ ಕವರ್ ಆಗಿಲ್ಲ, ಅಟ್ಲೀಸ್ಟ್ ಅದ್ರ ಟಾಪ್ವರೆಗೂ ಕವರ್ ಆಗಿಲ್ಲ ನಿಫ್ಟಿದು. ಅದಕ್ಕೆ ಟಾರ್ಗೆಟ್ ಇನ್ನೂ ಕೆಳಗಡೆ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರೋದು ನಾನು ನಿಫ್ಟಿಯಲ್ಲಿ. ಬ್ಯಾಂಕ್ ನಿಫ್ಟಿ ಅಷ್ಟು ಫಾಲ್ ಆಗಲಿಕ್ಕಿಲ್ಲ, ಆದರೆ ನಿಫ್ಟಿ ಫಾಲ್ ಆಗೋ ಚಾನ್ಸಸ್ ಇದೆ. ಆದರೂ ಕೂಡ ನೋಡೋಣ, ಇಲ್ಲಿ ಬರುತ್ತೆ ನೋಡಿ, ವೀಕ್ಲಿ ಬೇಸಿಸು ನಮಗೆ ಸಪೋರ್ಟ್ ಇಲ್ಲಿ ಸಿಗುತ್ತೆ. ಅದೇ 49,200 ಮತ್ತು ಲಾಸ್ಟ್ ಸಪೋರ್ಟ್ 47,800ವರೆಗೆ ಬರ್ತಾ ಇದೆ. ಓಕೆ, ಡೌ ಜೋನ್ಸ್ ಅಮೇರಿಕನ್ ಮಾರ್ಕೆಟು ಓಕೆ 907 ಪಾಯಿಂಟ್ಗಳ ಮೈನಸ್ನಲ್ಲಿದೆ, 907 ಪಾಯಿಂಟ್ಸ್ ಮೈನಸ್ನಲ್ಲಿದೆ ಪ್ರೆಸೆಂಟ್ ಇವಾಗ. S&P 500 131 ಪಾಯಿಂಟ್ಸ್ ಮೈನಸ್ನಲ್ಲಿದೆ, 2.5% ಫಾಲ್ ಆಗಿದೆ. ನಸ್ಡಾಕ್ 3.5% ಫಾಲ್ ಆಗಿದೆ, 600 ಪಾಯಿಂಟ್ ಮೈನಸ್ನಲ್ಲಿದೆ. ಇನ್ನು ವೆರಿ ಇಂಪಾರ್ಟೆಂಟ್ ನೋಡಿ, ವಿಕ್ಸ್ S&P 500 ವಿಕ್ಸ್ ನೋಡಿ 53%, 53% ವಿಕ್ಸು ಮೇಲ್ಗಡೆ ಇದೆ. ಎಷ್ಟು ಬ್ಯೂಟಿಫುಲ್. ಇದನ್ನು ಏನು ಹೇಳುತ್ತೆ, ಇಷ್ಟೊಂದು ಯಾವಾಗೂ ನೋಡಿದ್ದಿಲ್ಲ ನಾನು, ತುಂಬ ವರ್ಷ ಆಯಿತು. 53% ವಿಕ್ಸ್, ಅಮೇರಿಕನ್ ವಿಕ್ಸ್ ಅಂದಾಗ ಫಾಲ್ 99% ಫಾಲ್ ಅನಿಸುತ್ತೆ. ನೋಡೋಣ. ಆದರೂ ಕೂಡ ಇನ್ನು ಬೇರೆ ಮಾರ್ಕೆಟ್ ತೋರಿಸ್ತೀನಿ ನೋಡಿ. ಫುಟ್ಸೆ ಓಕೆ ಡೌನ್ 2%, ಡಾಕ್ಸ್ 2% ಡೌನ್, ಹ್ಯಾಂಗ್ಸೆಂಗ್ ಡೌನ್. ಹಾಗೆ ನೋಡಿ ಒಂದು ನಮ್ಮ ಚೈನಾದ ಮಾರ್ಕೆಟ್ ನಿಮ್ಗೆ ಹೇಳಿದ್ದೆ, ತೈವಾನ್ ಡೌನ್, ಸೌತ್ ಆಫ್ರಿಕಾ ನಿಕಾಯ್, ನಿಕಾಯ್ ಬಂತು ನೋಡಿ. ನಿಕಾಯ್ ಏನಿದೆ ಜಪಾನ್ ಮಾರ್ಕೆಟು
ನೋಡಿ ರೆಕಾರ್ಡ್ ಆಗಿದೆ 13% ಇಂಟ್ರಾ ಡೇದಲ್ಲಿ ಫಾಲ್ ಆಗಿದೆ, ಲೋವರ್ ಸರ್ಕಿಟ್ ಕೊಟ್ಟಿದೆ. ಇದೊಂದು ಕನ್ಸರ್ನ್ ಮಾಡಬೇಕಾಗುತ್ತೆ. ಚೈನಾ ಮಾರ್ಕೆಟ್ ಕೂಡ ನೋಡಿ ಶಾಂಘೈ ಫಾಲ್ ಆಗಿದೆ, ಚೈನಾ 40 ಕೂಡ ಫಾಲ್ ಆಗಿದೆ. ಮತ್ತು ನಿಮಗೆ ಇವಾಗ ರಿಕವರಿ ಆಗಿದೆ ಯಾವುದು ಜಪಾನ್ದು ಫ್ಯೂಚರ್ಸ್ ಇರುತ್ತೆ, ಫ್ಯೂಚರ್ನಲ್ಲಿ ಟ್ರೇಡ್ ಆಗುತ್ತೆ ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ನಿಕ್ಕೈ 33,070 ಇತ್ತು, 33,200 ಪಾಯಿಂಟ್ ರಿಕವರಿ ಆಗಿದೆ. ಇದು ಮೋಸ್ಟ್ ಪ್ರಾಬಬ್ಲಿ ಒಂದು ಚಿಕ್ಕ ರಿಕವರಿ ಬಂದಿರುತ್ತೆ, ಮತ್ತೆ ಫಾಲ್ ಆದರೂ ಆಗ್ಬೋದು, ಗೊತ್ತಿಲ್ಲ, ನಾಳೆ ನೋಡಿದಾಗ ಗೊತ್ತಾಗುತ್ತೆ. ಇದರ ಒಂದು ಜಪಾನ್ನ ಒಂದು ಎನ್ ಅಂತ ಬರುತ್ತೆ ನಿಮಗೆಲ್ಲ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾರು ವಾರನ್ ಬಫೆಟ್ ಅವ್ರ ಬಗ್ಗೆ ಹೇಳಿದ್ದೆ. ವಾರನ್ ಬಫೆಟ್ ಅವರು ಆ್ಯಪಲ್ ಸ್ಟಾಕ್ಗಳನ್ನು ಸೆಲ್ ಮಾಡಿದ್ದಾರೆ ಅಂತೇಳಿ. ನೋಡಿ ಆ್ಯಪಲ್ ಇವಾಗ ನಿನ್ನೆ ಹೇಳಿದ್ದೆ 219ರಲ್ಲಿತ್ತು, ಎಷ್ಟಾಗುತ್ತೆ ನೋಡೋಣ ಅಂದಿದ್ದೆ, 213ರಲ್ಲಿದೆ, -6.81 ಮೈನಸ್ ಪಾಯಿಂಟ್ನಲ್ಲಿದೆ, ಅಂದರೆ 3.3% ಡೌನಲ್ಲಿದೆ, 3% ಡೌನಲ್ಲಿದೆ. ಇನ್ನು ಎನ್ವಿಡಿಯಾ ನೋಡಿ, ಎನ್ವಿಡಿಯಾ ಡೌನ್ ಇದೆ 5%, ಟೆಸ್ಲಾ 2%, ಮೈಕ್ರೋಸಾಫ್ಟ್ 2%, ಅಮೆಜಾನ್ 3%, ಮೆಟಾ 1%, ಪ್ಲಸ್ನಲ್ಲಿರೋದು ಯಾವುದು ಸದ್ಯಕ್ಕೆ 3%. AMD ಇದೆ, ಎದಕ್ಕೆ ಗೊತ್ತಿಲ್ಲ, ಚಿಪ್ ಮೇಕರ್ದು ಅದು ಎದಕ್ಕೆ. ಓಕೆ, ಅಲ್ಫಾಬೆಟ್ಟು, ಗೂಗಲ್ಲು ಎಲ್ಲ ಡೌನಲ್ಲಿವೆ. ಓಕೆ, ನೋಡಿ ಸ್ನೇಹಿತರೆ, ಇದು ಡೌ ಜೋನ್ಸ್ನ ಚಾರ್ಟ್. ಇದು ಡೌ ಜೋನ್ಸ್ ಒಂದು ಮಂತ್ಲಿ ಚಾರ್ಟನ್ನು ಹಾಕಿದ್ದೀನಿ, ಸುಮಾರು ತಿಂಗಳುಗಳ ಚಾರ್ಟ್. ಇದು ಆಲ್ಮೋಸ್ಟ್ ಆಲ್ ಇಯರ್ಲಿ ಅಂತ ಕನ್ಸಿಡರ್ ಮಾಡಿ, ಆಲ್ಮೋಸ್ಟ್ ಆಲ್ ತಿಂಗಳುಗಳ ಚಾರ್ಟ್ ಇದು. ನೋಡಿ ಇದರಲ್ಲಿ ಏನು ಎದಕ್ಕೆ ಈ ಚಾರ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಏನಕ್ಕೆ ಅಂದರೆ ಏನಾದರೂ ಇದರಲ್ಲಿ ನಮಗೆ ಕ್ಲೂ ಸಿಗ್ಬೋದಾ ಅಥವಾ ಏನಾದರೂ ಅಂತ ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ಕೂಡ ಗ್ಯಾಪ್ ಡೌನ್ ಆಗಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಓಕೆ, ಗ್ಯಾಪ್ ಡೌನ್ನಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ, ಒಂದು ವಿಷಯ. ನಂತರ ಇಲ್ಲೇ ಸಪೋರ್ಟು ರೆಸಿಸ್ಟೆನ್ಸ್ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಮೇಜರ್ ಸಪೋರ್ಟ್ ನಿಮಗೂ ಕೂಡ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹ್ಯೂಜ್ ಸಪೋರ್ಟ್ ಕಾಣಿಸ್ತಾ ಇದೆ ನನಗೆ, ಹ್ಯೂಜ್ ಸಪೋರ್ಟ್ ವಿದಿನ್ ಎ ಶಾರ್ಟ್ ಪೀರಿಯಡ್ ಸಿಗ್ಬೋದು. ನೋಡಿ 38,000 ಎಕ್ಸಾಕ್ಟ್ಲಿ ಒಂದು ಸಪೋರ್ಟ್ ಇದೆ. ಎಕ್ಸಾಕ್ಟ್ಲಿ ಬೆಸ್ಟ್ ಸಪೋರ್ಟ್ ಅಂತ ನನಗೂ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ ಬೆಸ್ಟ್ ಸಪೋರ್ಟ್ 38,000, ಮ್ಯಾಕ್ಸಿಮಮ್ 37,800ವರೆಗೆ ಬೆಸ್ಟ್ ಸಪೋರ್ಟು ಅಂತ ಕಾಣಿಸ್ತಾ ಇದೆ. ಅಲ್ಲಿವರೆಗೆ ಬಂದುಬಿಟ್ಟು ಮಾರ್ಕೆಟು ರಿಕವರಿ ಆಗೋ ಚಾನ್ಸ್ ಇದೆ. ಅದು ಬ್ರೇಕ್ ಆಯ್ತಂದರೆ ಅಲ್ಲಿಯೂ ಹೋಲ್ಡ್ ಆಗಲಿಲ್ಲ 37,800 ಅಂದರೆ ನೋಡಿ ಇಲ್ಲಿ ಬರುತ್ತೆ ಎಷ್ಟು, 35,800ವರೆಗೆ ಬರುತ್ತೆ ಆನ್ ಮಂತ್ಲಿ ಬೇಸಿಸ್ ಹೇಳ್ತಾ ಇರೋದು. ಇವಾಗ ನಾಳೆ ಬರುತ್ತೆ ನಾಡ್ದೆ ಅಂತಲ್ಲ. ಸಪೋಸ್ ಈ ವಾರದಲ್ಲಿ 37,000ಕ್ಕಿಂತ 37,800ಕ್ಕಿಂತ ಕೆಳಗಡೆ ಬಂದರೆ ಈ ವಾರದಲ್ಲಿ ಮುಂದಿನ ಒಂದು ವಾರಗಳಲ್ಲಿ 36,000ವರೆಗೂ ಫಾಲ್ ಆಗ್ಬೋದು. ಅಂದರೆ ಮತ್ತೆ ಇನ್ನೂ 2,000 ಪಾಯಿಂಟು ಫಾಲ್ ಆಗೋ ಚಾನ್ಸಸ್ ಇದೆ ಅಮೇರಿಕಾದ ಡೌ ಜೋನ್ಸ್ನಲ್ಲಿ. ಈ ಒಂದು ಚಾರ್ಟ್ ಪ್ರಕಾರ ಹೇಳ್ತಾ ಇದ್ದೇನೆ. ಸಪೋಸ್ ಇಲ್ಲಿ ರಿಕವರಿ ಆಯಿತು, ಇಲ್ಲಿ ಸಪೋರ್ಟ್ ತೊಂತು ಅಂದರೆ ಎಷ್ಟು, 38,000ನಲ್ಲಿ ಮೇಜರ್ ಸಪೋರ್ಟ್ ಇದೆ. ಅಲ್ಲಿ ಸಪೋರ್ಟ್ ತೊಗೊಂಡು ಸಸ್ಟೈನ್ ಆಗಿ ರಿಕವರಿ ಆಯ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ಫಂಟಾಸ್ಟಿಕ್. 38,000 ಬರೋದ್ರಲ್ಲಿ ಫೆಡರಲ್ ರಿಸರ್ವ್ನವರು ಏನಾದರೂ ಅಫಿಷಿಯಲ್ಸು ಅನೌನ್ಸ್ ಮಾಡಿದರೆ, ಇಲ್ಲ ರೇಟ್ ಕಟ್ ಮಾಡ್ತೀವಪ್ಪ, ಇಷ್ಟು ಫಾಲ್ ಆಗಬೇಡ, ನೀನು ಕೋಪ ಮಾಡ್ಕೋಬೇಡ, ರೇಟ್ ಕಟ್ ಮಾಡ್ತೀವಿ ಅಂದರೆ ಮತ್ತೆ ರಿಕವರಿ ಆಗುತ್ತೆ. ನೋಡಿ ಗ್ಲೋಬಲ್ ಮಾರ್ಕೆಟ್ ಎಲ್ಲ 1,000 ಪಾಯಿಂಟು, 2,000 ಪಾಯಿಂಟು, 4,000 ಈ ಥರ ಎಲ್ಲ ಫಾಲ್ ಆಗ್ತಾ ಇದ್ರೆ, ನಮ್ಮ SGX ನಿಫ್ಟಿ ನೋಡಿ ಕೂಲ್ ಆಗಿದೆ, 48 ಪಾಯಿಂಟ್ಸ್ ಮೈನಸ್ನಲ್ಲಿದೆ. ಓಕೆ, ಈ ಥರನೇ ಇರಲಿ, ಜಾಸ್ತಿ ಫಾಲ್ ಆಗೋದು ಬೇಡ ಅಂತ ನೋಡೋಣ. ನಾಳೆದು ಅನಲೈಸ್ ಮಾಡೋ, ಇನ್ನೂ FI ಡೇಟಾ ನೋಡಿಬಿಡೋಣ. FISದು ಇದನ್ನು ನೋಡಿದರೆ 48 ಪಾಯಿಂಟ್ಸ್ ತೋರಿಸ್ತಾ ಇದೆ ನೆಗೆಟಿವ್. ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಡೇಟಾ ನಿಮ್ಮ ಮುಂದಿದೆ. FIS ನೋಡಿ ಇವತ್ತು 10,073 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ನಿನ್ನೆ 3,500 ಕೋಟಿ ಸೆಲ್ ಮಾಡಿದ್ರು, ಅದಕ್ಕೂ ಹಿಂದಿನ ದಿನ 2,000 ಕೋಟಿ ಬೈ ಮಾಡಿದ್ರು. ನಿನ್ನೆ ಸೆಲ್, ಇವತ್ತು ಸೆಲ್. ಓಕೆ, ನಿನ್ನೆ ಕೂಡ ಸೆಲ್ ಮಾಡಿದ್ರು, ಮಾರ್ಕೆಟ್ ಫಾಲ್ ಆಯಿತು. ಇವತ್ತು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ 10,000 ಕೋಟಿ ಮೇಜರ್ ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ. FISು 10,000 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ನೋಡೋಣ ಇದ್ರ ಪ್ರಕಾರ ಮೋಸ್ಟ್ಲಿ ಫಾಲ್ ಆಗ್ಬೋದು. DIS ಅಗೇನ್ಸ್ಟ್ ಬೈ ಮಾಡಿರ್ತಾರೆ ಅವರು. DISದು ಬ್ರೌಸ್ ಆಗ್ತಾಯಿದೆ. ಎಸ್, ನಾ ಹೇಳಿದ್ನಲ್ಲ DISು ನೋಡಿ ಎಕ್ಸಾಕ್ಟ್ಲಿ ಅವ್ರ ಅಪೋಸಿಟ್, ಅವ್ರ ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಿ ಪೆಟ್ಟು ತಿಂತಾರೆ ಇವರು. ನಮಗೆ ರಿಟೇಲರ್ಸ್ ಇದ್ದಂಗೆ ಇವರು 9,155 ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. ಯಾರು? DIS.
ಓಕೆ, ನೋಡೋಣ. ಟಗ್ ಆಫ್ ವಾರ್ ಇದೆ ನಾಳೆ ಕೂಡ. SGX ನಿಫ್ಟಿ ಕೂಡ ಕೇವಲ 48 ಪಾಯಿಂಟ್ ಮೈನಸ್ನಲ್ಲಿ ತೋರಿಸ್ತಾ ಇದೆ. ಹೀಗಾಗಿ ಫ್ಲ್ಯಾಟ್ ಓಪನಿಂಗ್ ಆದರೆ ಓಕೆ. ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ನಿಫ್ಟಿ 24,000 ಕಂಟ್ರೋಲ್ನಲ್ಲಿದ್ದು ನಿಫ್ಟಿ 24,000 ಒಂದು ಹೋಲ್ಡ್ ಮಾಡಿ ಮೇಲ್ಗಡೆ ಮೂವ್ ಆದರೆ ವೆಲ್ ಆ್ಯಂಡ್ ಗುಡ್. 24,000 ಕೆಳಗಡೆ ಏನಾದರೂ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂದರೆ ಮತ್ತೆ ಫಾಲ್ ಆಗುತ್ತೆ. ಬ್ಯಾಂಕ್ ನಿಫ್ಟಿನೂ ಅದೇ ಥರ 50,000 ಹೋಲ್ಡ್ ಆಯ್ತಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಮತ್ತೆ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್. ಮತ್ತು ಯಾವುದೇ ಸ್ಟಾಕ್ಗಳ ಮಾಹಿತಿ ಇರಲ್ಲ, ಯಾವುದೇ ಸ್ಟಾಕ್ಗಳನ್ನು ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಫ್ರೀ ಆಗಿರಿ. ಕಂಪಲ್ಸರಿ ಟ್ರೇಡ್ ಮಾಡಬೇಕಂತ ರೂಲ್ ಯಾವುದೂ ಇಲ್ಲ. ನೋಡ್ಕೊಂಬಿಟ್ಟು ಮಾಡಲೇಬೇಕು ಅನಿಸಿದರೆ ದಯವಿಟ್ಟು ನೋಡ್ಕೊಂಬಿಟ್ಟು ಒಂದೇ ಒಂದು ಟ್ರೇಡ್ ಮಾಡಿ, ಅದಕ್ಕೂ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ ದಯವಿಟ್ಟು.